ಭೂಮಿಗೆ ಬೀಳೋ ವರ್ಷದ ಮೊದಲನೇ ಮಳೆ ಅಂದ್ರೇ ಎಕ್ಸೈಟ್ಮೆಂಟ್. ಎಂಥವರ ಮುಖದಲ್ಲೂ ನಗು ತರಿಸುತ್ತೆ, ಕಾದಿರೋ ನೆಲಕ್ಕೂ ತಂಪನ್ನು ನೆರೆಯುತ್ತೆ, ಮೈ ಮನಸ್ಸುಗಳನ್ನ ಹಗುರವಾಗಿಸುತ್ತೆ. ಇಷ್ಟೂ ವರ್ಷ ನಾನು ಇದೇ ಥರ ಅದೇ ಫೀಲಿಂಗಲ್ಲಿ ಮಳೆಗೋಸ್ಕರ ಕಾಯ್ತಾ ಇದ್ದೆ. ಆ ಮಳೆಯ ಚಿಟಪಟ ಸದ್ದು, ಹನಿ ಬಿದ್ದ ಮಣ್ಣಿನ ಘಮಕ್ಕೆ ಕಾಯ್ತಾ ಕೂತಿರ್ತಿದ್ದೆ. ಆದರೆ ಈ ಸಲ ಮಳೆ ಬರೋ ಸೂಚನೆ ಇದ್ದಾಗ ಭಯ, ಆತಂಕ, ಫ್ರಸ್ಟ್ರೇಷನು, ಕೋಪ ಎಲ್ಲ ಉಕ್ಕಿ ಹರಿತಾ ಇತ್ತು. ಮಳೆ ಬರದೇ ಇರಲಪ್ಪ ಅಂತ ಬೇಡ್ಕೋತಿದ್ದೆ. ಆದರೆ ನನ್ನ ಬೇಡಿಕೆಗಳನ್ನು ಮೀರಿ ಇವತ್ತು ಮಳೆ ಹುಯ್ದೇ ಬಿಡ್ತು. ನಾನೊಬ್ಬಳು ಮಳೆ ಬೇಡ ಅಂದರೆ ಆಯಿತಾ? ಮಳೆಗೋಸ್ಕರ ಸಕಲ ಜೀವರಾಶಿಗಳು ಕಾಯ್ತಾ ಇರಬೇಕಾದ್ರೆ ನನ್ನೊಬ್ಬಳ ಸ್ವಾರ್ಥದ ಪ್ರಾರ್ಥನೆ ಈಡೇರಕ್ಕೆ ಸಾಧ್ಯನಾ? ಮಳೆ ಜೋರಾಗ್ತಿದ್ದಂಗೆ ನನ್ನ ಕೋಪ, ಅಸಹಾಯಕತೆಯೂ ಜೋರಾಗ್ತಿತ್ತು. ಆ ಮೋಡಗಳ ಗುಡುಗುಡು ಸದ್ದಿಗಿಂತ ನನ್ನ ಮನಸ್ಸಿನಲ್ಲಾಗ್ತಿದ್ದ ಹೊಯ್ದಾಟನೇ ಜೋರಾಗಿತ್ತು. ಕಾರಣ ಇಷ್ಟೇ, ಎಲ್ಲಿ ಮನೆ ಕೆಲಸಕ್ಕಂತ ಇಳಿಸಿರೋ ಡಸ್ಟು ನೀರು ಪಾಲಾಗುತ್ತೋ ಅಂತ. ಮಳೆದೇನೂ ತಪ್ಪಿಲ್ಲ ಬಿಡಿ, ಕೆಲಸಗಾರರು ಮಾಡಿರೋ ಮೋಸದಾಟಕ್ಕೆ ಮಳೆ ಏನು ಮಾಡ್ತು? ಕಳೆದ ಡಿಸೆಂಬರಲ್ಲಿ ಅವರಿಗೆ RCCಗೆ ಬಡ್ಡಿ ಹೇಳ್ಕೊಡಿ ಅಂತ ಕೆಲಸ ಒಪ್ಪಿಸಿ ಮೆಟೀರಿಯಲ್ ಎಲ್ಲ ಇಳಿಸಿದ್ದು. ಆದರೆ ಮಾರ್ಚ್ ಕಳೀತಾ ಬಂದ್ರೂ ಅವ್ರ ಪತ್ತೆನೇ ಇಲ್ಲ. ಈ 3-4 ತಿಂಗಳಿಂದ ಮೆಂಟಲಿ ಎಷ್ಟು ಟಾರ್ಚರ್ ಆಗಿದೆ ಅಂದರೆ ಯಾಕಾದರೂ ಇವ್ರಿಗೆ ಹೇಳಿದ್ವಪ್ಪ ಅಂತ ಅನಿಸೋ ಅಟ್ಲೀಸ್ಟ್ ನಮ್ಮೂರಲ್ಲೇ ಬೇರೆಯವರನ್ನು ಒಪ್ಪಿಸಿ ಕೆಲಸ ಒಪ್ಸೋಣ ಅಂತಂದರೆ ಮೊದಲೇ ನಮ್ಗೆ ಹೇಳಿದೆ, ಈಗ ಅದು ಯಾರೋ ಬಿಟ್ಟು ಹೋಗಿರೋ ಕೆಲಸಕ್ಕೆ ನಾವ್ಯಾಕೆ ಮಾಡಿಕೊಡ್ಬೇಕು? ನಮ್ಮೂರವರಾಗಿದ್ಕೊಂಡು ನಮಗೆ ಕೆಲಸ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅನ್ನೋ ಅವರ ಪ್ರೊಫೆಷ್ನಲ್ ಈಗೋ. ವ್ಯವಹಾರನೇ ಆಗಲಿ, ಸಂಬಂಧನೇ ಆಗಲಿ, ನನ್ನ ಕೈಲಿ 100% ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂದಮೇಲೆ ಯಾರು ಆ ಕೆಲಸದ ಜವಾಬ್ದಾರಿಯನ್ನು ಹೊತ್ಕೋಬಾರ್ದು, ಆಶ್ವಾಸನೆಯೂ ಕೊಡಬಾರ್ದು. ನೀವೇನೋ ದುಡ್ಡು ಸಿಗುತ್ತೆ ಅನ್ನೋ ಜೋಶಲ್ಲಿ ಕೆಲಸ ಒಪ್ಕೊಂಡ್ಬಿಡ್ತೀರಿ. ಆದರೆ ಆ ದುಡ್ಡಿನ ಹಿಂದಿರುವ ಶ್ರಮ, ಬೆವರು, ಕನಸು, ಅದರ ಬೆಲೆ ನಮಗಷ್ಟೇ ಗೊತ್ತು. ಅದು ಹಿಂಗೆ ಮೋಸ ಮಾಡಿದಾಗ ಸಂಬಂಧದಲ್ಲೇ ಆಗಲಿ, ವ್ಯವಹಾರದಲ್ಲೇ ಆಗಲಿ ನಿಮಗೇನು ಅನ್ನಿಸ್ತೇ ಇರ್ಬೋದು. ಆದರೆ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಹದಗೆಡುತ್ತೆ ಅನ್ನೋದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ.